ಮೂಡಬಿದ್ರೆಯ ಅಲಂಕಾರ್ ಪಂಡಿತ್ ರೆಸಾರ್ಟ್ ಸಂಸ್ಥೆಗೆ ಮಂಗಳೂರಿನ ಎಂಸಿಸಿ ಬ್ಯಾಂಕ್ ಬೀಗ ಮುದ್ರೆ ಜಡಿದಿದೆ. ಸಾಲ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದಂತೆ ಈ ಬೀಗ ಮುದ್ರೆ ಹಾಕಲಾಗಿದೆ. ಬ್ಯಾಂಕಿನ ಅಧಿಕಾರಿಗಳು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ದು, ಕಾನೂನು ರೀತಿಯಲ್ಲಿ ಪ್ರಕ್ರಿಯೆಗಳು ನಡೆದಿವೆ. ಬುಧವಾರ ಮೂಡಬಿದ್ರೆ ಠಾಣಾಧಿಕಾರಿಗಳ ಸಹಿತ ಬ್ಯಾಂಕ್ ಸಿಬ್ಬಂದಿಗಳು, ಅಧಿಕಾರಿಗಳು, ನ್ಯಾಯಾಲಯದ ಅಧಿಕಾರಿಗಳ ಸಮಕ್ಷಮ ಪ್ರಕ್ರಿಯೆ ನಡೆಸಲಾಯಿತು. ಎಂಸಿಸಿ ಬ್ಯಾಂಕಿನವರು ಮೂಡುಬಿದ್ರೆಯ ಅಲಂಗಾರ್ನಲ್ಲಿರುವ ಪಂಡಿತ್ ರಿಸಾರ್ಟ್ ಎಂಬ ರಿಸಾರ್ಟ್ಗೆ ಬಂದಿದ್ದೇವೆ. ಇವರು ಬೆನಿಫಿಟ್ ಫಿಲ್ಮ್ ಸಿಟಿ ಅವರು ನಡೆಸುತ್ತಿರುವ ಈ ರಿಸಾರ್ಟ್ನವರು ನಮ್ಮಲ್ಲಿ ಲೋನ್ ಪಡೆದಿದ್ದರು. 2009 ಇಸವಿಯಲ್ಲಿ ಲೋನ್ ಪಡೆದಿದ್ದು, ಈ ಲೋನನ್ನು ಪಾವತಿ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಕೋರ್ಟಿನ ಆದೇಶ ಪಡೆದು ನಾವು ಈ ದಿನ ಈ ಇಡೀ ಪ್ರಾಪರ್ಟಿಯನ್ನು ಸ್ವಾಧೀನಕ್ಕೆ ಪಡಿತಾ ಇದ್ದೇವೆ. ನೋಟಿಸ್ 2021ರಲ್ಲಿ ನಾವು ಕೊಟ್ಟಿದ್ದೇವೆ. ಸರ್ಫೇಸ್ ಆ್ಯಕ್ಟ್ ಪ್ರಕಾರ 2021ರಲ್ಲಿ ನೋಟಿಸ್ ಕೊಟ್ಟಿರೋದು. ಅದರ ನಂತರ ಯಾವುದೇ ಪ್ರತಿಕ್ರಿಯೆ ಇವರಿಂದ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ನಾವು ಸಿಂಬಾಲಿಕ್ ಪೊಸಿಷನನ್ನು 2021ರಲ್ಲೇ ಪಡೆದಿದ್ದೇವೆ. ಆದರೆ ಅದರ ನಂತರ ಅವರು DRTಗೆ ಹೋಗಿ ಬೆಂಗಳೂರು DRTಯಲ್ಲಿ ಅಪ್ರೋಚ್ ಮಾಡಿದ್ರಿಂದ ಸ್ವಲ್ಪ ವಿಳಂಬ ಆಯಿತು. ಅಲ್ಲಿಂದ ಸ್ಟೇ ಬಂದಿತ್ತು ಅವರಿಗೆ. 1 ಕೋಟಿ ಎರಡು ಫರ್ಮ್ ಇದೆ, 2 ಕಂಪನಿಯಿಂದ ಲೋನ್ ಪಡೆದಿದ್ರು ಅವರು. 2 ಕಂಪನಿಗೆ ಮೇಲೆ ಆದೇಶದ ಇಲ್ಲಿನ ಕೋರ್ಟಿನ ಆದೇಶದ ಮೇಲೆ ಅವರು DRT ಬೆಂಗಳೂರಿಗೆ ಹೋದ್ರಿಂದ ಸ್ವಲ್ಪ ಈ ಸ್ವಾಧೀನ ಪಡೆಯುವುದರಲ್ಲಿ ಸ್ವಲ್ಪ ವಿಳಂಬ ಆಯಿತು. ಫಿಸಿಕಲ್ ಪೊಸಿಷನಲ್ಲಿ ಅಲ್ಲಿ ಕೂಡ DRT ಬೆಂಗಳೂರಿನಿಂದ ಡಿಸ್ಪೋಸ್ ಆಯಿತು. ಅವರ ಕೇಸ್ ಡಿಸ್ಪೋಸ್ ಆಗಿದೆ, 2 ಕೇಸ್ಗಳು ಡಿಸ್ಪೋಸ್ ಆಗಿದೆ. ಅದರ ನಂತರ ಈಗ ಮಂಗಳೂರು ಕೋರ್ಟಿನಿಂದ ನಾವು ಆದೇಶ ಪಡೆದು ಬ್ರೇಕ್ ಓಪನ್ ಆದೇಶವನ್ನು ಪಡೆದು ನಾವು ಈಗ ಸ್ವಾಧೀನಕ್ಕೆ ಪಡಿತಾ ಇದ್ದೇವೆ. ಅವರ ಪ್ರತಿಕ್ರಿಯೆ ಪ್ರತಿಕ್ರಿಯೆ ನಮ್ಮ ಮೇಲೆ ದಾಳಿ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲೇ ಇದ್ರು ಅವರು. ಅಂದರೆ ಮೈ ಮೇಲೆ ಕೈ ಹಾಕುವಂಥ ಪರಿಸ್ಥಿತಿಯಲ್ಲೇ, ಗೇಟಿಗೆ ಬೀಗ ಹಾಕಿ ಒಳಗಿಂದಲೇ ಮಾತಾಡುವಂಥದ್ದು, ಒಳಗಿಂದಲೇ ತುಂಬ ಒಂದು ಅಗ್ರೆಸಿವ್ ಆಗಿ ಮಾತಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ರು.